ಗುಣಗಳನ್ನು ಹೊರ ಹೊಮ್ಮುವ ರೀತಿಯಲ್ಲಿ ಹಿರಣ್ಯಕಶಿಪುವಿನ ಒಳಗಿರುವ ಜಯ ಅಮ್ಮನನ್ನು ಮುಂದಿಟ್ಟುಕೊಂಡು ಸಮಾಜಕ್ಕೆ ಕೊಟ್ಟ ಸಂದೇಶ. ಯದ್ಯಪಿದು 7 ಗುಣಗಳು ದೇವರಲ್ಲೇ ಇರತಕ್ಕಂಥದ್ದು. ನಿತ್ಯತ್ವವನ್ನು ಆರಂಭಿಸಿಕೊಂಡು ಪರತ್ವ ತನಕ 7 ಆಗುತ್ತೆ. ನಿತ್ಯ, ಆತ್ಮ, ಅವ್ಯಯ, ಶುದ್ಧ, ಸರ್ವವಿತ್, ಸರ್ವಗಃ, ಪರಃ. ಇದು 7 ದೇವರಿಗೇನೆ ಮೀಸಲು. ಆದರೂ ಎಷ್ಟೋ ಸಂದರ್ಭದಲ್ಲಿ ಏನೋ ನೀವು ಭ್ರಮೆಗೆ ಒಳಗಾಗಿ ಹಿರಣ್ಯಕಶಿಪುವಿನ ಮಾತು ಅಮ್ಮನ ಮೂಲಕ ಅಮ್ಮನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅಮ್ಮ, ಇದೆಲ್ಲ ದೇವರಿಗೆ ಸಂಬಂಧಪಟ್ಟದ್ದು ಅಂತ ಗೊತ್ತಿದ್ರೂ ಒಂದೊಂದು ಸಂದರ್ಭದಲ್ಲಿ ನಾವು ಭ್ರಮೆಗೆ ಒಳಗಾಗಿ, ವಿಪರೀತ ತಿಳುವಳಿಕೆಗೆ ಒಳಗಾಗಿ ಇದೆಲ್ಲ ಇರುವಂತೇನೆ ಹಬ್ಬ ದೇವರು ಅವನಿಗಿಂತಹ ಪಾಡು ಬಂತ, ಕೃಷ್ಣ ತೀರಿ ಹೋದ ನಮ್ಮ ನಿಮ್ಮ ದಾಟಿಯಲ್ಲಿ, ಕೃಷ್ಣ ಹುಟ್ಟಿದ, ಯದ್ಯಪಿ ನಿತ್ಯತ್ವ ಉಂಟಲ್ವೋ, ನಾಶ ಇಲ್ಲ ಅಲ್ವೋ, ಆದರೂ ಕೃಷ್ಣ ಇಂತಹ ದಿವಸ ಪರಂಧಾಮವನ್ನು ಸೇರಿದ. ಅಯ್ಯೋ, ರಾಮಚಂದ್ರನು ಕೂಡ ತುಂಬಾ ಬೇಸರದಿಂದ ಸೀತೆಯನ್ನು ಹುಡುಕುತ್ತಾ ಹೊರಟ. ಇದೆಲ್ಲ ಮಾತುಗಳು ನಮ್ಮ ನಿಮ್ಮ ಜೀವನದಲ್ಲಿ ಬರ್ತಾವೆ. ಕೆಲವರಿಗೆ ನಾಟಕ ಅಂತ ಗೊತ್ತಿರುತ್ತೆ, ಇನ್ನು ಕೆಲವರು ಇದು ರಾಮಚಂದ್ರನ ಜೀವನದಲ್ಲಿ ನಿಜವಾಗಿ ನಡೆದದ್ದು, ರಾಮಚಂದ್ರನು ಕೂಡ ದುಃಖಪಟ್ಟಿದ್ದ, ಕೃಷ್ಣನೂ ಕೂಡ ಬೆಣ್ಣೆ ಮೊದಲಾದನ್ನೆಲ್ಲ ಕದ್ದಿದ್ದ ಅಂತ ತಾವು ದೇವರಲ್ಲಿ ಇದನ್ನು ಸ್ಥಿರವಾಗಿ ನಂಬತಕ್ಕಂತಹ ಮಂದಿಗಳು ಇದ್ದಾರೆ. ಅಮ್ಮ, ಅದು ಯಾಕೆ? ವಿಪರೀತ ಜ್ಞಾನ. ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಈ ಜಯ, ಈ ಹಿರಣ್ಯಕಶಿಪು. ಯಥಾ ಅಂಬಸ ಪ್ರಚಲತ ತರವೋಪಿ ಪ್ರಕಂಪಾಹ ಇವ. ಒಳ್ಳೆ ಉದಾಹರಣೆ. ನೀರು, ದಡದಲ್ಲಿ ಮರದ ಪ್ರತಿಬಿಂಬ ನೀರಿಗೆ ಬಿದ್ದಿರುತ್ತೆ. ನೀರು ಪ್ರತಿಬಿಂಬದಲ್ಲಿ ಚೆನ್ನಾಗಿ ಕಾಣುತ್ತೆ, ನೀರಿನಲ್ಲಿ ಮರದ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ. ಆ ನೀರಿಗೆ ಯಾರೋ ಒಂದು ಕಲ್ಲು ಹಾಕಿತು, ನೀರು ಒಂಚೂರು ಅಲುಗಾಡಿತು. ಅಲುಗಾಡಿದಾಗ ಯಾವುದು ಅಲುಗಾಡುವುದು ಸಹಜ, ಪ್ರತಿಬಿಂಬವೂ ಕೂಡ ಅಲುಗಾಡುವುದು ಸಹಜ. ಆದರೆ ನಾವು ಎಷ್ಟು ಮುಂದುವರಿತೇವೆ ಅಂತಂದ್ರೆ, ತೀರದಲ್ಲಿ ದಡದಲ್ಲಿ ಇದ್ದಂತಹ ಮರಗಳು ಅಲುಗಾಡುತ್ತಾ ಇವೆ ಅಂತ ಅಷ್ಟು ಭ್ರಮಕ್ಕೆ ಮುಂದೆ ಹೋಗ್ತೇವೆ. ಯದ್ಯಪಿ ತೀರದಲ್ಲಿದ್ದಂತಹ ಮರ ಗಟ್ಟಿಯಾಗಿ ಇರುತ್ತೆ, ತೀರದಲ್ಲಿರತಕ್ಕಂತಹ ಮರ ಸ್ಥಿರವಾಗಿ ನಿಲ್ಲುತ್ತೆ. ನಾವು ಪ್ರತಿಬಿಂಬ ಅಲುಗಾಡುವುದನ್ನು ನೋಡಿ, ಪ್ರತಿಬಿಂಬ ಅಲುಗಾಡಲಿಕ್ಕೆ ನೀರು ಅಲುಗಾಡಿದ್ದು ಕಾರಣ, ಅಲುಗಾಡಿದ್ದು ಪ್ರತಿಬಿಂಬ ಗೊತ್ತು ನಮಗೆ. ಆದ್ರೂ ಒಂದೊಂದು ಸಂದರ್ಭದಲ್ಲಿ ದಡದಲ್ಲಿದ್ದಂತಹ ಮರಗಳು ಅಲುಗಾಡ್ತಾವೆ ಅಂತ ಅದೊಂದು ಭ್ರಮೆ ಬರುತ್ತೆ. ಅದಕ್ಕೆ ಹೇಳ್ಬೋದು, ಸ್ವಾಮಿ ಇಂದಲ್ಲ ನಾಳೆ ದಡದಲ್ಲಿದ್ದಂಥ ಮರ ಅಲುಗಾಡುವುದು ಖಂಡಿತ ಅಂತ. ಅದರೊಂದು ಅಲುಗಾಟ ಅಂತ ಉಂಟು ಅಂತ. ಅದಕ್ಕೆ